ಸಹೋದರನ ಹಿಂದೆ ಹೋದ 5 ವರ್ಷದ ಬಾಲಕಿ ಘಟಪ್ರಭಾ ಎಡದಂಡೆ ಕಾಲುವೆಯಲ್ಲಿ ಶವವಾಗಿ ಪತ್ತೆ. ಹೌದು, ರಾಯಬಾಗ ತಾಲೂಕಿನ ನಿಪುನಾಳ ಗ್ರಾಮದಲ್ಲಿ ಮೇ 19ರಂದು ಸಂಜೆ 7:30ಕ್ಕೆ ಕಾಣೆಯಾದ 5 ವರ್ಷದ ಬಾಲಕಿ ನಿಷ್ಕಶ್ಮಿ ಮಡಿವಾಳ ನಾಪತ್ತೆಯಾಗಿದ್ದಳು. ಬಾಲಕಿಯ ತಂದೆ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿದ್ದ ಬಗ್ಗೆ ದೂರು ಸಲ್ಲಿಸಿದರು. ದೂರು ದಾಖಲಿಸಿಕೊಂಡ ಪೊಲೀಸ್ ಅಧಿಕಾರಿಗಳು ತನಿಖೆ ಕೈಗೊಂಡು ವಿಚಾರಣೆ ಮಾಡುವ ವೇಳೆ ಬಾಲಕಿಯ ತಂದೆಯ ಅಣ್ಣನ ಮಗನಾದ ರಾಜು ಜೊತೆಗೆ ಹಿಂಬಾಲಿಸಿಕೊಂಡು ಹೋಗುವ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಂಡುಬಂದಿದೆ. ಈ ಕುರಿತು ರಾಯಬಾಗ ಪೊಲೀಸರು ತನಿಖೆ ನಡೆಸಿ ಕೀಚಕ ಸಹೋದರ ರಾಜುನನ್ನ ಬಂಧಿಸಿ ಕೃತ್ಯ ನಡೆಸಿದ್ದ ಸ್ಥಳಕ್ಕೆ ಪಂಚನಾಮ ಮಾಡಲು ಕರೆತಂದು ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರ ತನಿಖೆ ವೇಳೆಯಲ್ಲಿ ಬಾಲಕಿಯನ್ನ ಘಟಪ್ರಭಾ ಎಡದಂಡೆ ಕಾಲುವೆ ಕೆನಾಲ್ಗೆ ಕರೆದುಕೊಂಡು ಹೋಗಿದ್ದೆ. ಅಷ್ಟರಲ್ಲಿ ಅವಳೇ ಕೆನಾಲ್ಗೆ ಜಿಗಿದಳು ಎಂದು ಸುಳ್ಳು ಕಥೆ ಕಟ್ಟಿ ಪೊಲೀಸರ ದಾರಿ ತಪ್ಪಿಸುತ್ತಿದ್ದರು. ಹೀಗಾಗಿ ಒಟ್ನಲ್ಲಿ ಕೃತ್ಯ ನಡೆದ ಬಗ್ಗೆ ಮಾಹಿತಿ ನೀಡಿದ ಸಹೋದರ ರಾಜುನನ್ನ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಸಹೋದರ ರಾಜು PUC ಓದುತ್ತಿದ್ದ, ಅಪಹರಣ ಹಾಗೆ ಕೊಲೆ ಆದಂತಹ ಸಹೋದರ ರಾಜು PUC ಓದುತ್ತಿದ್ದ, ಅಪಹರಣ ಹಾಗೆ ಕೊಲೆಯಾದ ಬಗ್ಗೆ ಪೊಲೀಸರ ತನಿಖೆಯಿಂದ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಹಳ್ಳೂರು ಗ್ರಾಮದ ಬಸವನಗರ ತೋಟದ ಹಳ್ಳದಲ್ಲಿ ಪುಟ್ಟ ಬಾಲಕಿ ಶವವಾಗಿ ಮೃತ ದೇಹ ಕಂಡು ಇಡೀ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಒಂದು ಹೃದಯ ವಿದ್ರಾವಕ ಕೃತ್ಯದಿಂದ ಗ್ರಾಮದ ಜನರು ದಿಗ್ಭ್ರಮೆಗೊಂಡಿದ್ದಾರೆ.